ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರು ಬೃಂದಾವನದಿಂದ ಮಥುರಾಗೆ ಬಂದಾಗ ಏನಾಯಿತು ಎಂದು ಈ ಕಥೆಯಲ್ಲಿ ತಿಳಿಯೋಣ. ಕೃಷ್ಣ ಮತ್ತು ಬಲರಾಮ ಗೋಪಾಲಕರು ಮಧುರಾ ನಗರವನ್ನು ಪ್ರವೇಶಿಸಿದರು ಎನ್ನುವ ಸುದ್ದಿ ಹಬ್ಬುತ್ತಲ್ಲಿ ನಿವಾಸಿಗಳೆಲ್ಲ ಗುಂಪು ಸೇರಿದರು ಮತ್ತು ಮಹಿಳೆಯರು ಹುಡುಗಿಯರು ಕೂಡಿ ಅವರನ್ನು ನೋಡಬೇಕೆಂದು ಮನೆಯ ಮಹಡಿ ಮೇಲೆ ಹೋದರು. ಕೃಷ್ಣ ಮತ್ತು ಬಲರಾಮ ಆಗವನ್ನು ಅವರು ಬಹು ಕಾತುರದಿಂದ ಎದುರು ನೋಡುತ್ತಿದ್ದರು. ಕೃಷ್ಣ ಮತ್ತು ಬಲರಾಮನನ್ನು ನೋಡಬೇಕೆಂದು ಅವರು ಸರಿಯಾದ ಉಡುಪನ್ನು ಧರಿಸದೆ ಕೆಲವರು ಬಟ್ಟೆಯನ್ನು ಸ್ಥಳದಲ್ಲಿ ಉಟ್ಟುಕೊಂಡು, ಕೆಲವರು ಕಣ್ಣಿಗೆ ಮಾತ್ರ ಕಾಡಿಗೆಯನ್ನು ಹಚ್ಚಿಕೊಂಡು, ಕೆಲವರು ಒಂದು ಕಾಲಿಗೆ ಮಾತ್ರ ಗೆಜ್ಜೆಯನ್ನು ಕಟ್ಟಿಕೊಂಡು, ಮತ್ತೆ ಕೆಲವರು ಒಂದೇ ಕಿವಿಯಲ್ಲಿ ಆಭರಣವನ್ನು ಧರಿಸಿ ಹೀಗೆ ಮಹಡಿಯಿಂದ ಕೃಷ್ಣನನ್ನು ನೋಡಲು ಅವರು ಸರಿಯಾದ ಅಲಂಕಾರವನ್ನು ಮಾಡಿಕೊಳ್ಳದೆ ಆತುರವಾಗಿ ಬಂದರು. ಅವರಲ್ಲಿ ಕೆಲವರು ಊಟ ಮಾಡುತ್ತಿದ್ದರು. ಆದರೆ ಕೃಷ್ಣ ಮತ್ತು ಬಲರಾಮ ನಗರಕ್ಕೆ ಬಂದಾರೆಂಬ ಸುದ್ದಿ ಕೇಳಿ ಮಹಡಿಗೆ ಓಡಿ ಹೋದರು. ಇನ್ನು ಕೆಲವರು ಸ್ನಾನ ಮಾಡುತ್ತಿದ್ದರು. ಆದರೆ ಸ್ನಾನವನ್ನು ಸರಿಯಾದ ಪೂರೈಸಿದ ಕೃಷ್ಣ ಮತ್ತು ಬಲರಾಮನ ನೋಡಲು ಬಂದರು. ನಿಧಾನವಾಗಿ ನಡೆಯುತ್ತಾ ಮುಗುಳ್ನಗೆ ನಗುತ್ತಾ ಕೃಷ್ಣ ಮತ್ತು ಕೂಡಲೇ ಅವರ ಹೃದಯಗಳನ್ನು ಕದ್ದನು. ಲಕ್ಷ್ಮೀದೇವಿ ಪತಿಯಾದ ರಸ್ತೆಯಲ್ಲಿ ಆಣೆಯಂತೆ ನಡೆದು ಹೋದನು. ಮಧುರೈ ಸ್ತ್ರೀಯರು ಬಹುಕಾಲದಿಂದ ಕೃಷ್ಣ ಮತ್ತು ಬಲರಾಮರ ವಿಷಯವನ್ನು ಅವರು ಅಸಾಧಾರಣ ಆಕರ್ಷಣೆಯನ್ನು ಕುರಿತು ಕೇಳಿದ್ದರು. ಆದುದರಿಂದ ಅವರು ಆಕರ್ಷಿತರಾಗಿ ಕೃಷ್ಣ ಮತ್ತು ಬಲರಾಮರನ್ನು ನೋಡಲು ಬಹು ಉತ್ಸುಕತೆಯಿಂದ ಕಾತಿದ್ದರು. ಕೃಷ್ಣ ಮತ್ತು ಬಲರಾಮರು ಹಾದಿಯಲ್ಲಿ ಹೋಗುತ್ತಾ ಮಧುರವಾದ ಮಂದಹಾಸವನ್ನು ಬೀರಿದಾಗ ಸ್ತ್ರೀಯರಿಗೆ ಆನಂದವಾಯಿತು. ಅವರು ಕೃಷ್ಣ ಮತ್ತು ಬಲರಾಮರನ್ನು ತಮ್ಮ ಹೃದಯಗಳಲ್ಲಿ ಇರಿಸಿಕೊಂಡು ತಮ್ಮ ಬಯಕೆನಲ್ಲಿ ತೀರುವಂತೆ ಆಲಿಸಿಕೊಂಡರು. ಅವರು ಕೃಷ್ಣನ ವಿಷಯನ್ನು ಕೇಳಿದ್ದರು, ಆದರೆ ಅವನನ್ನು ನೋಡಿರಲಿಲ್ಲ. ಈಗ ಅವರು ಹಂಬಲವು ಪೂರೈಸಿತು. ಮಥುರೆಯ ಅರಮನೆಗಳ ಉಪ್ಪರಿಯಲ್ಲಿ ನಿಂತ ಸ್ತ್ರೀಯರು ಕೃಷ್ಣ ಮತ್ತು ಬಲರಾಮರ ಮೇಲೆ ಹೂಮಳೆಗರೆದರು. ಸೋದರರು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ನೆರೆಹೊರೆಯ ಬ್ರಾಹ್ಮಣರು ಶ್ರೀಗಂಧ ಮತ್ತು ಹೂಗಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ಗೌರವದಿಂದ ನಗರಕ್ಕೆ ಸ್ವಾಗತಿಸಿದರು. ಮಧುರೈ ನಿವಾಸಿಗಳೆಲ್ಲ ಬೃಂದಾವನದ ಜನರ ಉತ್ತಾದ ಮತ್ತು ಪುಣ್ಯ ಕರ್ಮಗಳನ್ನು ಕುರಿತು ಮಾತನಾಡತೊಡಗಿದರು. ಕೃಷ್ಣ ಮತ್ತು ಬಲರಾಮರನ್ನು ಪ್ರತಿನಿತ್ಯ ಗೋಪಾಲಕರಾಗಿ ಕಾಣುವ ಬೃಂದಾವನದ ಗೋಪಾಲಕರು ಹಿಂದಿನ ಜನ್ಮಗಳಲ್ಲಿ ಎಷ್ಟು ಪುಣ್ಯ ಮಾಡಿರಬೇಕೆಂದು ಮಧುರೈ ನಿವಾಸಿಗಳು ಆಶ್ಚರ್ಯಪಟ್ಟರು. ಕೃಷ್ಣ ಮತ್ತು ಬಲರಾಮರು ದಾರಿಯಲ್ಲಿ ಹೋಗುತ್ತಿದ್ದಾಗ ಒಬ್ಬ ಮನುಷ್ಯನನ್ನು ನೋಡಿದರು. ಅವನು ಅಗಸೆ ಮತ್ತು ಬಟ್ಟೆಗಳಿಗೆ ಬಣ್ಣ ಹಾಕುವವನು. ಅವನು ಕೆಲವು ಸೊಗಸಾದ ಬಟ್ಟೆಗಳನ್ನು ಕೊಡಬೇಕೆಂದು ಅವನನ್ನು ಕೇಳುವ ಕೃಪೆ ಮಾಡಿದನು. ಅತ್ಯಂತ ಸೊಗಸಾಗಿ ಬಣ್ಣ ಹಾಕಿದ ಬಟ್ಟೆಗಳನ್ನು ತನಗೆ ಕೊಟ್ಟರೆ ಅಗಸನು ಸುಖವಾಗಿರುತ್ತಾನೆ ಮತ್ತು ಭಾಗ್ಯಶಾಲಿಯಾಗಿರುತ್ತಾನೆ ಎಂದು ಆಶ್ವಾಸನೆ ನೀಡಿದನು. ಕೃಷ್ಣನು ಅವನಿಗೆ ಹೊಸ ಬಟ್ಟೆಯನ್ನು ಅಗತ್ಯ ಇರಲಿಲ್ಲ. ಅಗಸನು ಹೀಗೆ ಕೇಳುವುದರ ಮೂಲಕ ಕೃಷ್ಣನು ಬಯಸುವುದನ್ನೆಲ್ಲ ಕೊಡುವ ಪ್ರತಿಯೊಬ್ಬರೂ ಸಿದ್ಧರಾಗಬೇಕೆಂದು ತೋರಿಸಿಕೊಟ್ಟವನು. ಇದೇ ಕೃಷ್ಣ ಪ್ರಜ್ಞೆಯ ಗುರಿ. ದುರದೃಷ್ಟವಶಾತ್ ಈಗ ಅಗಸನು ಕಂಸನ ಸೇವಕ. ಆದುದರಿಂದ ದೇವತಾ ಪರಮ ಪುರುಷನಾದ ಕೃಷ್ಣನು ಕೇಳಿಕೆಯ ಮಹತ್ವ ಅವನಿಗೆ ಅರ್ಥವಾಗಲಿಲ್ಲ. ಕೆಟ್ಟ ಸಹವಾಸದ ಫಲ ಇದು. ತಮಗೆ ಎಲ್ಲ ಭಾಗ್ಯದ ಆಶ್ವಾಸನೆಯನ್ನು ನೀಡಿದ ದೇವತಾ ಪರಮ ಪುರುಷನಿಗೆ ಅವನು ಕೂಡಲೇ ಬಟ್ಟೆಯನ್ನು ಕೊಟ್ಟು ಬಿಡಬಹುದಾಗಿತ್ತು. ಆದರೆ ಕಂಸನ ಸೇವಕನಾದ ಆ ಪಾಪಿ ರಾಕ್ಷಸನು ಅದನ್ನು ಪಡೆದುಕೊಳ್ಳಲಾರದೆ ಹೋದ. ಸಂತಸ ಪಡುವ ಬದಲು ಅವನು ಕೋಪ ಮಾಡಿಕೊಂಡು ರಾಜನಿಗಾಗಿ ಸಿದ್ಧ ಮಾಡಿದ ಉಡುಪನ್ನು ನೀನು ಹೇಗೆ ಕೇಳುತ್ತಿದ್ದೀಯಾ ಎಂದು ಹೀಗೆ ಪ್ರಭುವಿಗೆ ಕೇಳಿದನು. ಅನಂತರ ಅಗಸನು ಕೃಷ್ಣ ಮತ್ತು ಬಲರಾಮರಿಗೆ ಬುದ್ಧಿ ಹೇಳಲು ಪ್ರಾರಂಭಿಸಿದ. ಪ್ರಿಯ ಹುಡುಗರೇ, ಇನ್ನು ನೀವು ಮುಂದೆ ರಾಜನಿಗೆ ಸೇರಿದ ವಸ್ತುಗಳು ಬೇಕೆಂದು ಕೇಳುವಷ್ಟು ತಲೆಹರಟೆಯನ್ನು ಮಾಡಬೇಡಿ. ಇಲ್ಲವಾದರೆ ಸರ್ಕಾರದ ಜನ ನಿಮಗೆ ಶಿಕ್ಷೆ ಕೊಡುವರು. ನಿಮ್ಮನ್ನು ಬಂಧಿಸಿ ಶಿಕ್ಷೆ ಕೊಡುತ್ತಾರೆ. ನೀವು ತುಂಬ ತೊಂದರೆಗೆ ಸಿಲುಕಿಕೊಳ್ಳುತ್ತಿದ್ದೀರಿ. ನನಗೆ ಇದರ ಅನುಭವ ಇದೆ. ಕಾನೂನಿಗೆ ವಿರುದ್ಧವಾಗಿ ರಾಜನ ಸ್ವತ್ತನ್ನು ಬಳಸುವ ಯಾರಿಗೇ ಆಗಲಿ ಕಠಿಣವಾದ ಶಿಕ್ಷೆ ಆಗುವುದು. ಇದನ್ನು ಕೇಳಿದ ದೇವಕಿಯ ನಂದನಾದ ಕೃಷ್ಣನಿಗೆ ಅಗಸನ ವಿಷಯದಲ್ಲಿ ಬಹು ಸಿಟ್ಟು ಬಂತು. ತನ್ನ ಮುಂಗೈಯಿಂದ ಪೆಟ್ಟು ಕೊಟ್ಟು ಅವನ ರುಂಡವನ್ನು ದೇಹದಿಂದ ಬೇರ್ಪಡಿಸಿದ. ಸತ್ತ ಅಗಸನು ನೆಲದ ಮೇಲೆ ಬಿದ್ದನು. ಕೃಷ್ಣನು ಪ್ರತಿಯೊಂದು ಅಂಗವು ಅವನು ಬಯಸಿದ್ದನ್ನು ಮಾಡಬಲ್ಲವುದು ಎಂದು ಕೃಷ್ಣನ ವಿಷಯದಲ್ಲಿ ಹೇಳುವ ಮಾತನ್ನು ಹೀಗೆ ಅವನು ದೃಢಪಡಿಸಿದನು. ಕತ್ತಿ ಇಲ್ಲದೆ ತನ್ನ ಕೈಯಿಂದಲೇ ಅವನು ಅಗಸನ ತಲೆಯನ್ನು ಕತ್ತರಿಸಿದ. ಪರಮಪ್ರಭು ಸರ್ವಶಕ್ತ ಎನ್ನುವುದಕ್ಕೆ ಇದು ಸಾಕ್ಷಿ. ಅವನು ಏನನ್ನಾದರೂ ಕೊಡಬಯಸಿದರೆ ಬೇರೆಯವರ ಸಹಾಯವಿಲ್ಲದೆ ಅವನು ಅದನ್ನು ಮಾಡಬಲ್ಲ. ಈ ಘೋರ ಘಟನೆಯ ನಂತರ ಅಗಸನ ನೌಕರರು ಬಟ್ಟೆಯನ್ನು ಅಲ್ಲೇ ಬಿಟ್ಟು ಚದುರಿ ಹೋದರು. ಕೃಷ್ಣ ಮತ್ತು ಬಲರಾಮರನ್ನು ಅವುಗಳನ್ನು ತೆಗೆದುಕೊಂಡು ತಮಗೆ ಬೇಕಾದಂತೆ ಉಡುಪುಗಳನ್ನು ಧರಿಸಿದರು. ಉಳಿದ ಬಟ್ಟೆಗಳನ್ನು ಗೋಪಾಲರಿಗೆ ಕೊಟ್ಟರು. ಅವರು ತಮಗೆ ಮನಸ್ಸು ಬಂದ ಹಾಗೆ ಅವನ್ನು ಬಳಸಿದರು. ಅವರಿಗೆ ಬೇಡವಾದದ್ದನ್ನು ಅಲ್ಲಿಯೇ ಬಿದ್ದಿತ್ತು. ಅವರು ಮುಂದಕ್ಕೆ ಹೋದರು. ಈ ಮಧ್ಯೆ ಭಕ್ತನಾದ ದರ್ಜಿಯನೊಬ್ಬನು ಸೇವಕ
ಈ ಅವಕಾಶವನ್ನು ಬೆಳೆಸಿಕೊಂಡು ಕೆಲವು ಸೊಗಸಾದ ಬಟ್ಟೆಗಳನ್ನು ತೆಗೆದುಕೊಂಡು ಕೃಷ್ಣ ಮತ್ತು ಬಲರಾಮರಿಗೆ ಒಳ್ಳೆ ಉಡುಪುಗಳನ್ನು ಸಿದ್ಧ ಮಾಡಿದ. ಹೀಗೆ ಸೊಗಸಾದ ಉಡುಪುಗಳನ್ನು ತೊಟ್ಟ ಕೃಷ್ಣ ಮತ್ತು ಬಲರಾಮರು ಬಣ್ಣದ ಬಟ್ಟೆಗಳಿಂದ ಅಲಂಕರಿಸಿದ ಆನೆಗಳಂತೆ ಕಂಡರು. ಚಂದ್ರನಿಗೆ ಮೋಡ ಕವಿದ ಒಂದು ಹುಣ್ಣಿಮೆಯ ದಿನ ದರ್ಜಿಯ ವಿಷಯದಲ್ಲಿ ಕೃಷ್ಣನಿಗೆ ಬಹು ಸಂತೋಷವಾಯಿತು. ಅವನಿಗೆ ಸಾರೂಪ್ಯ ಮುಕ್ತಿಯನ್ನು ಅನುಗ್ರಹಿಸಿದನು. ಹೀಗೊಂದರೆ ದೇಹವನ್ನು ಬಿಟ್ಟ ನಂತರ ದರ್ಜಿ ಮುಕ್ತಿಯುತ್ತ ದೊರೆತು ವೈಕುಂಠ ಲೋಕಗಳಲ್ಲಿ ಚತುರ್ಭುಜನಾಗಿ ನಾರಾಯಣ ದೇಹದಂತ ದೇಹವನ್ನು ಪಡೆಯುವನು ಎಂದರ್ಥ. ದರ್ಜಿಯು ಇಂದ್ರಿಯ ತೃಪ್ತಿ ಪಡೆಯಲು ಅಗತ್ಯವಾದಷ್ಟು ಶ್ರೀಮಂತಿಕೆಯನ್ನು ವರವನ್ನು ಕೃಷ್ಣನು ಅವನಿಗೆ ಕೊಟ್ಟನು. ಈ ಘಟನೆಯಿಂದ ಕೃಷ್ಣ ಪ್ರಜ್ಞೆ ಇರುವರು ಭೌತಿಕ ಸುಖವಾಗಲಿ ಇಂದ್ರಿಯ ತೃಪ್ತಿಯಾಗಲಿ ದೊರೆಯದೆ ಹೋಗುವುದಿಲ್ಲ ಎಂದು ಕೃಷ್ಣನು ತೋರಿಸಿಕೊಟ್ಟನು. ಇಂಥ ವಿಷಯಗಳಿಗೆ ಅವರು ಸಾಕಷ್ಟು ಅವಕಾಶ ಇರುತ್ತದೆ. ಈ ಜನ್ಮ ಮುಗಿದಾದ ಅವರಿಗೆ ವೈಕುಂಠ ಲೋಕ ಅಥವಾ ಕೃಷ್ಣ ಲೋಕ ಅಥವಾ ಗೋಲೋಕ ಬೃಂದಾವನದಂಥ ಆಧ್ಯಾತ್ಮಿಕ ಲೋಕಗಳನ್ನು ಪ್ರವೇಶಿಸಲು ಅನುಮತಿ ಉಂಟು. ಸೊಗಸಾಗಿ ಉಡುಪುಗಳನ್ನು ಧರಿಸಿ ಕೃಷ್ಣ ಮತ್ತು ಬಲರಾಮರು ಸುಧಾಮ ಎನ್ನುವ ಹೂವಾಡಿಗರ ಬಳಿಗೆ ಹೋದರು. ಅವರು ಅವನ ಬಳಿ ಸಾರುತ್ತಲೇ ಹೂವಾಡಿಗನು ಬಹುಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ತನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದನು. ಕೃಷ್ಣ ಮತ್ತು ಬಲರಾಮರಿಗೆ ಒಳ್ಳೆಯ ಪೀಠಗಳನ್ನು ಕೊಟ್ಟು ಚಂದನವನ್ನು ಲೇಪಿಸಿದ ಹೂಗಳನ್ನು ಎಲೆ ಅಡಿಕೆಗಳನ್ನು ತೋರುವಂತ ತನ್ನ ಸಹಾಯಕರಿಗೆ ಅಪ್ಪಣೆ ಮಾಡಿದನು. ಹೂವಾಡಿಗನ ಸ್ವಾಗತದಿಂದ ಕೃಷ್ಣನಿಗೆ ಬಹು ಸಮಾಧಾನವಾಯಿತು. ಹೂವಾಡಿಗನು ದೈನ್ಯದಿಂದ ಹಾಗೂ ನಮ್ರತೆಯಿಂದ ಪ್ರಭುವಿಗೆ ಹೀಗೆ ಪ್ರಾರ್ಥನೆಯನ್ನು ಸಲ್ಲಿಸಿದನು. ಪ್ರಿಯ ಪ್ರಭು, ನೀನು ನನ್ನ ಮನೆಗೆ ಬಂದುದರಿಂದ ನನ್ನ ಪೂರ್ವಿಕರ ಪೂಜ್ಯರ ಸಂತೋಷ ಪಡುತ್ತಾರೆ ಮತ್ತು ಮುಕ್ತಿಯನ್ನು ಪಡೆಯುತ್ತಾರೆ. ಪ್ರಿಯ ಪ್ರಭು, ನೀನು ಈ ಬ್ರಹ್ಮಾಂಡದಲ್ಲಿ ಎಲ್ಲ ಕಾರಣಗಳ ಕಾರಣ. ಈ ಭೂಲೋಕದ ನಿವಾಸಿಗಳಿಗೆ ಉದ್ಧಾರಕ್ಕಾಗಿ ನೀನು ಭಕ್ತರ ರಕ್ಷಣೆ ಮತ್ತು ರಾಕ್ಷಸರ ಸಂಹಾರಕ್ಕಾಗಿ ನಿನ್ನ ಪೂರ್ವಾಂಶದೊಡನೆ ಕಾಣಿಸಿಕೊಂಡಿದ್ದೀಯಾ. ನೀನು ಭಕ್ತರ ರಕ್ಷಣೆ ಮತ್ತು ರಾಕ್ಷಸರ ಸಂಹಾರಕ್ಕಾಗಿ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು. ನೀನು ಎಲ್ಲ ಜೀವಿಗಳ ಮಿತ್ರ. ನೀನು ಪರಮಾತ್ಮ. ಸ್ನೇಹಿತರ ಮತ್ತು ಶತ್ರುಗಳೆಂಬ ಭೇದ ಭಾವ ನಿನಗಿಲ್ಲ. ಆದರೂ ನಿನ್ನ ಭಕ್ತರಿಗೆ ಅವರ ಭಕ್ತಿಪೂರ್ವಕ ಕಾರ್ಯಗಳಿಗೆ ವಿಶೇಷ ಫಲವನ್ನು ದಯಪಾಲಿಸುತ್ತೀಯ. ಪ್ರಿಯ ಪ್ರಭು, ನಾನು ಎಂದೆಂದಿಗೂ ನಿನ್ನ ಸೇವಕನು. ನಾನು ಏನು ಮಾಡಬೇಕೆಂದು ನಿನ್ನ ಇಚ್ಛೆ ಎಂಬುದು ಹೇಳು. ನಾನು ಏನನ್ನಾದರೂ ಮಾಡಲು ಅದು ನನಗೆ ಬಹು ದೊಡ್ಡ ಉಪಕಾರವಾಗುತ್ತದೆ. ಹೂವಾಡಿಗ ಸುಧಾಮನು ಮತ್ತು ಕೃಷ್ಣ ಮತ್ತು ಬಲರಾಮನು ತನ್ನ ಮನೆಯಲ್ಲಿ ಕಂಡು ಬಹು ಸಂತೋಷಪಟ್ಟನು. ತನ್ನ ಅತ್ಕೃಷ್ಟ ಬಯಕೆಯೆಂದು ಹಲವಾರು ಹೂವುಗಳಿಂದ 2 ಸೊಗಸಾದ ಹಾರಗಳನ್ನು ಮಾಡಿದನು. ಅವುಗಳು ಪ್ರಭುವಿಗೆ ಅರ್ಪಿಸಿದನು. ಅವನ ಪ್ರಾಮಾಣಿಕ ಸೇವೆಯಿಂದ ಕೃಷ್ಣ ಮತ್ತು ಬಲರಾಮರಿಗೆ ತುಂಬಾ ಸಂತೋಷವಾಯಿತು. ಕೃಷ್ಣನು ಹೂವಾಡಿಗನಿಗೆ ನಮಸ್ಕಾರಗಳನ್ನು ಮಾಡಿದನು. ವರವನ್ನು ಶರಣಾಗತ ಜೀವಿಗಳಿಗೆ ಇದನ್ನು ಮಾಡಲು ಕೃಷ್ಣನು ಸದಾ ಸಿದ್ಧನಾಗಿರುತ್ತಾನೆ. ಅವನಿಗೆ ಅನುಗ್ರಹವನ್ನು ಮಾಡಿದಾಗ ಹೂವಾಡಿಗನು ತಾನು ಭಕ್ತಿಪೂರ್ವಕ ಸೇವೆಯನ್ನು ಎಂದೆಂದು ಕೃಷ್ಣನ ಸೇವಕನಾಗಿರುವಂತ ಸೇವೆಯನ್ನು ಸಲ್ಲಿಸಿದನು. ಎಲ್ಲ ಜೀವಿಗಳಿಗೆ ಒಳಿತಾಗಬೇಕೆಂದು ಪ್ರಾರ್ಥಿಸಿದನು. ಕೃಷ್ಣ ಪ್ರಜ್ಞೆಯಲ್ಲಿರುವ ಭಕ್ತರು ಭಕ್ತಿಪೂರ್ವಕ ಸೇವೆಯನ್ನು ತಾನೊಬ್ಬ ಮುಂದುವರಿಯುವುದರಿಂದ ತೃಪ್ತನಾಗಬಾರದು. ಇತರರ ಕಲ್ಯಾಣಕ್ಕಾಗಿ ಶ್ರಮಿಸಲು ಸಿದ್ಧರಾಗಬೇಕು ಎನ್ನುವುದು ಇದು ತೋರಿಸಿಕೊಡುತ್ತದೆ. ಬೃಂದಾವನದ 6 ಮಂದಿ ಗೋಸ್ವಾಮಿಗಳು ಈ ಮೇಲ್ಭಕ್ತಿಯನ್ನು ಅನುಕರಿಸಿ ಆದುದರಿಂದ ಅವರ ಪ್ರಾರ್ಥನೆಯಲ್ಲಿ ಲೋಕಾನುಹಿತಕಾರಿಕನ್ ಎಂದು ಹೇಳಿದರು. ವೈಷ್ಣವರು ಎಂದರೆ ಪ್ರಭುವಿನ ಭಕ್ತರು, ಸ್ವಾರ್ಥಿಗಳಲ್ಲ. ದೇವತಾ ಪರಮ ಪುರುಷರಿಂದ ಅನುಗ್ರಹವಾಗಿ ಅವರು ಪಡೆದುದನ್ನೆಲ್ಲ ಇತರಿಗೆ ಹಂಚಿಕೊಡಲು ಅವರು ಬಯಸುತ್ತಾರೆ. ಇದು ಮಾನವೀಯತೆ ಕಾರ್ಯಗಳೆಲ್ಲ ಅತ್ಯಂತ ಮಹತ್ವವಾದದ್ದು. ಹೂವಾಡಿಗನ ವಿಷಯದಲ್ಲಿ ಸಂತೋಷಪಟ್ಟ ಶ್ರೀಕೃಷ್ಣನು ಅವನು ಬಯಸಿದನ್ನೆಲ್ಲ ನೀಡಿದ್ದು ದೀರ್ಘಾಯುಷ್ಯ ವರವನ್ನು ಕೊಟ್ಟನು. ಶ್ರೀಕೃಷ್ಣ ಅವರು ಹೀಗೆ ಬೃಂದಾವನದಿಂದ ಮಥುರೆಗೆ ಬಂದಾಗ ನಡೆದ ಘಟನೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.